ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ರಾಜ್ಯಾತಿಥ್ಯ ಸ್ವೀಕಾರದ ಹಿನ್ನೆಲೆ ಇವತ್ತು ದರ್ಶನ್ ಗ್ಯಾಂಗ್ ಅನ್ನ ರಾಜ್ಯದ ಹಲವು ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ದರ್ಶನ್ನ ಮ್ಯಾನೇಜರ್ ನಾಗರಾಜ್ ಅನ್ನ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂತೆ ಆದೇಶ ಬಂದಿದೆ. ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ನಾಗರಾಜನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಕಲಬುರಗಿ ಹೊರವಲಯದಲ್ಲಿರುವಂಥ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸುತ್ತಾರೆ ಇವತ್ತು ನಾಗರಾಜ್ ಅನ್ನೋರು. ಸುಮಾರು 23 ಎಕರೆಯಲ್ಲಿ ಈ ಒಂದು ಕಾರ್ಯಾಗಾರ ಇರುವಂಥದ್ದು. 1969ರಲ್ಲಿ ಇದು ನಿರ್ಮಾಣವಾಗಿತ್ತು. ಸರಿ ಸುಮಾರು 545 ಕೈದಿಗಳನ್ನು ಏಕಕಾಲಕ್ಕೆ ಇಡಬಹುದು. ಈ ಒಂದು ಕಾರ್ಯಾಗಾರದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಹಬೀಬ್ ಇದ್ದಾರೆ, ಸಂಜು ಜಾಮಾ ಕೂಡ ಇಲ್ಲಿರುವಂಥದ್ದು. ಅದೇ ರೀತಿ ಪ್ರವೀಣ್ ನೆಟ್ಟಾರು ಕೇಸ್ ಪ್ರಕರಣದ 2 ಆರೋಪಿಗಳು ಕೂಡ ಈ ಒಂದು ಕಾರ್ಯಾಗಾರದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಹಲೋ. ಶ್ರೀಕಾಂತ್, ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಏನು ಇವಾಗ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ ಹಿನ್ನೆಲೆ ಅವರ ಜೊತೆ ಇರುವವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮ್ಯಾನೇಜರ್ ನಾಗರಾಜ್ಗೆ ಅಲ್ಲಿ ಕಲಬುರಗಿ ಕಾರ್ಯಾಗೃಹಕ್ಕೆ ತರಲಾಗ್ತಾ ಇದೆ ಅಂತ. ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಕಾರ್ಯಾಗೃಹದಲ್ಲಿ ಅಂತ? ಹನುಮಂತ್, ಏನು ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ರಾಜ್ಯಾತಿಥ್ಯ ನೀಡಿದ ಹಿನ್ನೆಲೆ ಪ್ರತಿಯೊಬ್ಬರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡ್ತಿರುವಂತದ್ದು. ದರ್ಶನ್ ಅವರನ್ನ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಅವರ ಮ್ಯಾನೇಜರ್ ಆದಂತ ನಾಗರಾಜ್ನ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇಂದು ಸಂಜೆ ಒಳಗಾಗಿ ಆತನನ್ನ ಪೊಲೀಸರು ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ. ಅಲ್ಲಿ ಇವಾಗ ಮೇನ್ ಕೆಲವೊಂದು ಆ ಕಾರ್ಯಾಗೃಹದಲ್ಲಿ ಕೆಲವೊಬ್ರು ಹಳೆ ಆರೋಪಿಗಳು ಕೂಡ ಇದ್ದಾರೆ. ಏನು ಹೆಚ್ಚಿನ ಕೇಸ್ ಬ್ಯಾಕ್ಗ್ರೌಂಡ್ ಹೊಂದಿರೋರು, ಕೆಲವರು ಟೆರರಿಸ್ಟ್ಗಳು ಕೂಡ ಅಲ್ಲಿ ಇರುವಂತದ್ದು ಅಂತ ಮಾಹಿತಿ ಇದೆ. ಹೌದು ಏನಂದ್ರೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳು ಕೂಡ ಇದೇ ಜೈಲಿನಲ್ಲಿ ಇರುವಂತದ್ದು. ಹಾಗೂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳು ಕೂಡ ಇದೇ. ಅದೇ ರೀತಿ PSI ಪ್ರಕರಣದ ಕಿಂಗ್ ಪಿನ್ RD ಪಾಟೀಲ್ ಕೂಡ ಅಲ್ಲೇ ಇದ್ದಾರೆ ಅನ್ನೋ ಮಾಹಿತಿ. ಹೌದು, ಅವರು RD ಪಾಟೀಲ್ ಕೂಡ ಇದೇ ಜೈಲಿನಲ್ಲಿ ಇರುವಂತದ್ದು. 3 ಜನ ಟೆರರಿಸ್ಟ್ ಸೇರಿದಂತೆ ಪ್ರಮುಖ ಆರೋಪಿಗಳನ್ನ ಕಲಬುರಗಿಯ ಕೇಂದ್ರ ಗೃಹದಲ್ಲಿ ಬಂಧಿಯಾಗಿರುವಂತದ್ದು. ಇದೀಗ ದರ್ಶನ್ ಮ್ಯಾನೇಜರ್ ನಾಗರಾಜ್ ನನ್ನು ಕೂಡ ಈಗ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಸಂಜೆ ಒಳಗಾಗಿ ಶಿಫ್ಟ್ ಮಾಡ್ತಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹನುಮಂತ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ಎಸ್, ಏನು PSI ಪ್ರಕರಣದ ಕಿಂಗ್ ಪಿನ್ RD ಪಾಟೀಲ್, ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ 2 ಆರೋಪಿಗಳು ಮತ್ತು ಅದೇ ರೀತಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿದ್ದಂಥ ಕೆಲವರು ಕೂಡ ಇದೇ ಕಲಬುರಗಿ ಕಾರ್ಯಾಗೃಹದಲ್ಲಿ ಇರುವಂಥದ್ದು. ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ರಾಜ್ಯಾತಿಥ್ಯ ಸಿಕ್ಕಿತ್ತೋ ಈ ಆರೋಪಿಗಳಿಗೆ ಇಲ್ಲಿ ರಾಜ್ಯಾತಿಥ್ಯ ಸಿಗಬಾರ್ದು. ಯಾಕೆಂದರೆ ಕಳ್ಳತನ, ದರೋಡೆ, ಕೊಲೆ ಮಾಡಿದವರಿಗೆಲ್ಲ ರಾಜ್ಯಾತಿಥ್ಯ ನೀಡುತ್ತಿರುವಂಥ ಸರ್ಕಾರ ಒಂದು ಸಲ ಯೋಚನೆ ಮಾಡಬೇಕು, ಯಾರ ಪರವಾಗಿ ನಿಲ್ಲಬೇಕು ಅಂತ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಮಾಡಿದಂಥ ತಪ್ಪುಗಳನ್ನು ಮತ್ತೆ ಮಾಡದ ರೀತಿಯಲ್ಲಿ ನೋಡ್ಕೋಬೇಕು. ಕಲಬುರಗಿಯಲ್ಲಾದರೂ ಇವರಿಗೆ ಯಾವುದೇ ರೀತಿಯ ರಾಜ್ಯಾತಿಥ್ಯ ಸಿಗಬಾರ್ದು, ಬಳ್ಳಾರಿಯಲ್ಲಿಯೂ ಕೂಡ ಸಿಗಬಾರ್ದು ಅನ್ನೋದು ಅನೇಕರ ವಾದವಾಗಿದೆ. ಆದರೆ ಸರ್ಕಾರ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೊರಬೀಳಲಿದೆ.